ಹೋದ ತಕ್ಷಣ ಈಗ ಏನಂತ ಹೇಳ್ದ, ವೋಟ್ ಆಫ್ ಥ್ಯಾಂಕ್ ಕೇಳಿಕೂ ಬಂದಿಲ್ಲ ಗೌರ್ಮೆಂಟ್ ಕಾಲಿಗೆ. ವೋಟ್ ಆಫ್ ಥ್ಯಾಂಕ್ ಕೇಳಿಕೆ ಲೆಕ್ಕ 5 ವರ್ಷದಿಂದ ವೋಟ್ ಆಫ್ ಥ್ಯಾಂಕ್ ಕೇಳಿಕೆ ಬಂದಿಲ್ಲ. ಒಂದು ಗ್ರಾಮ ಪಂಚಾಯತಿ ಒಂದು ಹಣನೂ ಬಿಡುಗಡೆ ಮಾಡಿಲ್ಲ, ತಾಲೂಕಾ ಪಂಚಾಯತ್ಗೂ ಏನು ಬಿಡುಗಡೆ ಮಾಡಿಲ್ಲ, ಜಿಲ್ಲಾ ಪಂಚಾಯತ್ಗೆ ಏನು ರೊಕ್ಕ ಬಿಡುಗಡೆ ಮಾಡಿಲ್ಲ, ಮುನ್ಸಿಪಾಲಿಟಿಗೆ ಬಿಡುಗಡೆ ಮಾಡಿಲ್ಲ. ವೋಟ್ ಹಾಕಂತಂದು ಏನು ಮಾರಿ ಇಟ್ಕೊಂಡು ಬರ್ತಾನೆ ಗೌರ್ಮೆಂಟ್ ಕಾಲ್ ಮತಕ್ಷೇತ್ರಗೆ. ಇಲ್ಲ ವೋಟ್ ಹಾಕಂತ ಏನು ಮುಖ ಇಟ್ಕೊಂಡು ಬರ್ತಾನೆ ಇಲ್ಲಿಗೆ. ಅವ್ರಿಗೆ ಪಾಠ ಕಳಿಬೇಕು. ಬಂದ ತಕ್ಷಣ ಕೇಳ್ರಿ, ನೀವು ಏನು ಔಟ್ ಹಾಕಬೇಕಪ್ಪ ನೀವು ಹಣೆ ಬರೋಕ ಏನು ಮತ್ತೆ ಓಟಿಗೆ ಮಾರಿ ಇಟ್ಕೊಂಡು ಬಂದಿರಿ ಗೌರ್ಮೆಂಟ್ ಕಾಲ್ಗೆ. ಇಲ್ಲಿಂದ ಹೊರದೊಬ್ಬ ಹಾಕಿರಿ. ಅದೇ ಸಲುವಾಗಿ ನಾನು ಒಂದು ಹೇಳ್ತೀನಿ, ಈಗ ರಾಧಾಕೃಷ್ಣ ಸಾಹೇಬರು ಏನು ತಾರೀಫ್ ಕಡಿಮೆ ಇಲ್ಲ. ಈಗ 10 ವರ್ಷದಿಂದ ಕೆಲಸ ಮಾಡಿ ರಾಧಾಕೃಷ್ಣ ಸಾಹೇಬ್ರು ಎಲ್ಲ ಕೆಲಸಗಳು ಮಾಡೋಣ, ಎಲ್ಲರಿಗೂ ಮಾಡ್ತಿರ್ತೀನಿ. ನಾವು ಹೋಗಿ ರಾಧಾಕೃಷ್ಣ ಸಾಹೇಬ್ ಕೇಳಿದೆ, ಒಂದು ಯಾವಾಗ ಕೇಳಿ ಸರ್ ಒಂದು MLA ನಿಂದು ಸರ್ ಅಂತ ನೋಡಮ್ರಿ ಬಾಲಪ್ಪ ಅಂತ. ಮತ್ತೆ 5 ವರ್ಷ ಆದ್ಮೇಲೆ ಹೋಗಿ ಕೇಳಿದೆ, ಏನು ಸರ್ ಒಂದು ಸಲ ಬರ್ರಿ ಸರ್ ಅಂತಂದೆ. ಇಲ್ಲ ಬಾಲಪ್ಪ ಅಂತಂದೆ. ಮತ್ತೆ 3ನೇ ಸಲ ಹೋದೆ, ಇಲ್ಲ ಸರ್ ಗುಲ್ಬರ್ಗ ಹೋದೆ ಸಿಟ್ಟು ಬಂದು, ಸರ್ ಒಂದು ಸಲ MLA ನಿಂದ್ರು ಸರ್ ಅಂತಂದೆ. ಇಲ್ಲ ಸರ್ ಜನರಲ್ದಾಗ ರಿಸರ್ವ್ ನಿಂದ್ರಬಾರ್ದೇನು ಸರ್ ಎಕ್ಸ್ಟ್ರಾದೇನು ಅಂತ ಕೇಳಿದೆ. ಹಂಗೆ ನಿಲ್ರಿ ಬಾಲಪ್ಪ ಅವ್ರು ಅಂತಂದ. ಅದೇ ಸಲುವಾಗಿ ಈಗ ಎಲ್ಲರೂ ಒಂದಾಗಿ ನಾವು ದಯಮಾಡಿ ಬಸರೆಡ್ಡಿ ಅವ್ರಿಗೆ, ಕೃಷ್ಣ ಅವ್ರಿಗೆ ಯಾವ ಗ್ರೂಪಿಸಮ್ ಮಾಡಬೇಡ್ರಿ, ಒಂದಾಗಿ ಎಲ್ಲರೂ ಒತ್ಕೊಂಡು ಹೋಗ್ಬೇಕು. ಯಾರು ಗ್ರೂಪಿಸಮ್ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಆ ಗ್ರೂಪ್ ಈ ಗ್ರೂಪ್ ಮಾಡಬೇಡ್ರಿ, ಎಲ್ಲ ಒಂದಾಗಿ ಕೆಲಸ ಮಾಡಿ ನಾವು 12,000 ಸೋಲ್ಸಿವಲ್ಲ, 25,000ಲಿಂದ ನಮ್ಮ RK ಸಾಹೇಬ್ ಗೆದ್ದು ತರಿಸ್ಬೇಕಂತಂದು ಹೇಳಿ ನಾನು ಮಾತು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ.